ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಜನ ಅವತ್ತು ಏನು ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗೆ ಇದೆಂಥದ್ದು ನಮಗೆ ಬರಲ್ಲ ಸ್ಟೈಲ್, ಅದು ಅವ್ರ ಸ್ಟೈಲ್ ನಮಗಿಲ್ಲ, ನಾವು ಬಾಡಿಗೆ ಸ್ವಲ್ಪ ವೀಕು. ಏನು ವಿಧಾನಸೌಧದಲ್ಲಿ ವಿರಾವೇಶ ನಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋದರು. ಅದೆಂಥದ್ದು ಕತ್ತಿ ಹಿಡ್ಕೊಂಡು ಪತ್ತಿ ಹಿಡ್ಕೊಂಡು ಟೋಪಿ ಹಾಕೊಂಡು ಹೋದರು ಬಳ್ಳಾರಿಗೆ. ಈಗ ಅದೇ ಜನವೇ ಸರ್ವನಾಶ ಮಾಡ್ತಾರೆ, ನಿಮ್ಮನ್ನು ಬರೆದಿಟ್ಕೊಳ್ಳಿ, ಸರ್ವನಾಶ ಮಾಡ್ತಾರೆ. ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್. ಇವತ್ತು ಡೇಟ್ ಬರೆದಿಟ್ಕೊಳ್ಳಿ. ಈ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಕಾಂಗ್ರೆಸ್, ಕೊನೆಯ ಆಡಳಿತ ಕಾಂಗ್ರೆಸ್ದು ಈ ರಾಜ್ಯದಲ್ಲಿ. ಇವತ್ತು ಹೇಳಿದ್ದೀನಿ, ಬರೆದಿಟ್ಕೊಳ್ಳಿ. ನಾನು ಜಂಬದಲ್ಲಿ ಹೇಳ್ತಾ ಇಲ್ಲ ಈ ಮಾತನ್ನು. ಈ ಸರ್ಕಾರದ ನಡವಳಿಕೆ ಪ್ರತಿನಿತ್ಯ ಅಧಿಕಾರಿಗಳನ್ನು ಗುಲಾಮರು ಮಾಡ್ಕೊಂಡಿದ್ದೀರಲ್ರಿ. ಒಬ್ಬ ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ರೀತಿಯ ವಾತಾವರಣ. ಪ್ರಾಯಶ್ಚಿತ ಅನುಭವಿಸ್ತೀರಿ, ತಿಳ್ಕೊಂಡಿದ್ದೀರಿ. 28ಕ್ಕೂ ನಾವೇ ಬನ್ರಪ್ಪ, ಭಾಳ ದೊಡ್ಡ ಸಾಧನೆ ಮಾಡಿದ್ದೀರಿ, ಜನ ಕಾಯ್ತಾವ್ರು ನಿಮಗೆ. 28ಕ್ಕೂ ನಾವೇ ಮಾಡೋಕ್ಕೆ. ಇವತ್ತು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ, ಮೊದಲು ಆ ಹೋಮ್ ಮಿನಿಸ್ಟ್ರು ಆ ನಕಲಿ ಶಾಮನ್ ಕೆಲಸ ಬಿಟ್ಟು ಹೋಮ್ ಮಿನಿಸ್ಟ್ರ್ ಗತ್ತೇನಿದೆ ಅನ್ನೋದನ್ನ ತೋರಿಸಿ ಕೆಲಸ ಮಾಡಲಿ. ಏನು ಅರೆಸ್ಟ್ ಮಾಡೋದು ಯಾವ ದೊಡ್ಡ ವಿಷಯ? ಯಾವ್ಯಾವ ಥರ ಅರೆಸ್ಟ್ ಮಾಡಿದ್ದೀನಿ ನಾನು ನೋಡಿದ್ದೀನಿ ರಾಜ್ಯದಲ್ಲಿ. SIT ರಚನೆ ಮಾಡ್ಕೊಂಡು ಯಾವ ಥರ ನಡ್ಕೊಂಡಿದ್ದೀರಿ ಅನ್ನೋದು ಗೊತ್ತಿದೆ ನನಗೆ. ಪೊಲೀಸ್ ಇಲಾಖೆನ ಯಾವ ರೀತಿ ದುರ್ಬಳಕೆ ಮಾಡ್ಕೊಂಡು. ಮೇಲೊಬ್ಬ ಇದ್ದಾನೆ, ಕಾಯ್ತಾ ಇರ್ತಾನೆ. ಇದ್ಯಾವುದೋ ನಮ್ಮ ಕೈಲಿಲ್ಲ. ನಾನು ಅದಕ್ಕೆ ಕೇಳಿದೆ, ರಾಗ ದ್ವೇಷದಿಂದ ಇವತ್ತು ನಾನು ಈ ಮಾಧ್ಯಮದ ಮುಂದೆ ನನ್ನ ಭಾವನೆ ವ್ಯಕ್ತಪಡಿಸ್ತಿಲ್ಲ ಅಂತ ಹೇಳಿದೆ. 2 ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಯಾವ ಕಾರಣಕ್ಕೆ ಮಾಡಿದ್ರು ಕೊನೆಗೆ ಹೇಳಿದ್ದೀನಿ ನಿಮಗೆ. ಅಧಿಕಾರ ಇದೆ ಅಂತ ಹೇಳಿ ವಿರೋಧ ಪಕ್ಷಗಳನ್ನು ಬಗ್ಗಬಡಿತೀವಿ ಅಂತ ತಿಳ್ಕೊಂಡಿದ್ರೆ ಸಾಧ್ಯ ಇಲ್ಲ ಈ ದೇಶದಲ್ಲಿ. ಭಾಳ ಜನ ಭಾಳ ಜನ ಅಳೆದು ಹೋಗಿದ್ದಾರೆ, ಯಾರೂ ಉಳಿದಿಲ್ಲ. ಯಾರಿಗೂ ಶಾಶ್ವತ ಅಲ್ಲ ಇದು. ನಾನು ನೋಡಿದ್ದೀನಿ ಅಧಿಕಾರನ, ಈ ಥರ ನಡೆಸಲಿಲ್ಲ ನಾನು. ಅದರಿಂದ ಈ ಸರ್ಕಾರಕ್ಕೆ ಏನಾದ್ರು ಮರ್ಯಾದೆ ಇದ್ದರೆ, ಕಣ್ಣು ಮುಂದೆ ಇದೆ ಎಲ್ಲ, ಕಣ್ಣು ಮುಂದೆ ಏನೇನು ನಡೆದಿರ್ತಕ್ಕಂಥದ್ದು. ಅಲ್ಲಿ ಬಳ್ಳಾರಿಯಲ್ಲಿ ಕೇಳಿದರೆ ಬೀದಿಲಿ ಹೋಗೋ ಒಬ್ಬ ಸಾಮಾನ್ಯ ಎಕ್ಕಸಿ ಜ್ಞಾನ ಇಲ್ಲದೆ ಇರತಕ್ಕಂಥ ಒಬ್ಬ ಸಣ್ಣ ವ್ಯಕ್ತಿ ಕೇಳಿದ್ರು ಹೇಳ್ತಾನೆ ಏನಾಗಿದೆ ಅಂತ ಹೇಳಿ. ಆ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ಅದರಿಂದ ಇದೆಲ್ಲ ಬಿಟ್ಟು ನಿಜಕ್ಕೂ ನೀವು ಸತ್ಯವಂತರೇ ಇದ್ದರೆ ಸತ್ಯ ಹೊರಗಿಡಿ. ಯಾರಿಗೆ ಇವತ್ತು ಶಿಕ್ಷೆ ಆಗಬೇಕಾಗಿದೆ? ಶಿಕ್ಷಕ ಬೇಕಾಗಿರೋದು ದ್ವೇಷಕ್ಕಲ್ಲ, ಒಂದು ಭಯಭಕ್ತಿ ಅನ್ನೋದು ಇಲ್ಲದೆ ಇದ್ದರೆ ಇವತ್ತು ಏನಾಗ್ತಾ ಇದೆ ರಾಜ್ಯದಲ್ಲಿ, ಎಷ್ಟು ಸಾವುಗಳು, ಒಂದು ಕಡೆ ಕೊಲೆಗಳು, ಒಂದು ಕಡೆ ಸೂಸೈಡು, ಒಂದು ಕಡೆ ಮರ್ಯಾದೆ ಹತ್ಯೆ. ಇದು ಆಡಳಿತ ಅಂತ ಕರಿತೀರಾ ಸಿದ್ದರಾಮಯ್ಯರೇ? ನಿಮ್ಮಿಬ್ಬರ ಕುರ್ಚಿ ತೆವಲಿಗೆ ಆಡಳಿತ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅಧಿಕಾರಿಗಳನ್ನು ಯಾವ ಮಟ್ಟಕ್ಕೆ ಇಳಿಸಿದ್ದೀರಿ? ಇವತ್ತೆಲ್ಲ ಅವ್ರಿಗೆ ಏನೋ ಅಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನು ದುರ್ಬೆಯಾಗಿ ಹುಡುಕ್ಬೇಕೀಗ. ನೀವೇನೋ
ನಿಮ್ಮ ತೀಟೆಗಳು ತೀರಿಸ್ಕೊಂಡು ಹೋಗ್ತೀರಿ. ಮುಂದಿನ ಪೀಳಿಗೆ ಏನಾಗಬೇಕು, ಮುಂದಿನ ಈ ರಾಜ್ಯ ಏನಾಗಬೇಕು ಇಂಥ ಆಡಳಿತ ನಡೆಸ್ಕೊಂಡು, ಇದು ನನ್ನಲ್ಲಿರೋ ಚಿಂತೆ. ನಾನು ಏನು ಶಾಶ್ವತ ಅಲ್ಲ, ಯಾವನೂ ಏನು ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ಹೋಗಬೇಕಾದ್ರೆ 4 ಜನ ಇಲ್ಲಪ್ಪ ಒಳ್ಳೆ ಆಡಳಿತ ಕೊಟ್ಟರು ಅಂತಕ್ಕಂಥದ್ದನ್ನು ಬರೆಯೋ ರೀತಿಯಲ್ಲಿ ಆಡಳಿತ ಇನ್ನು 2 ವರ್ಷವಾದರೂ ಮಾಡಿ, ಏನೋ ಇನ್ನೂ 5 ವರ್ಷ ನಾನೇ ಅಂತೀರಿ. ಅವ್ರು ನೋಡಿದ್ರೆ ಇಲ್ಲ ಜನವರಿ 20, 29, 30 ಪಾಪ ಯಾರು ಹೇಳ್ತಾನೆ ಅವರೇ ಬದಲಾವಣೆ ಅಂತ ಹೇಳಿ. ನೀವಿರ್ತಿರೋ ಅವರಿರ್ತಿರೋ ನನಗೆ ಸಂಬಂಧ ಇಲ್ಲ. ಜನತೆ ಬಗ್ಗೆ ಭಯ ಭಕ್ತಿ ಇಟ್ಕೊಳ್ಳಿ, ಗೌರವ ಇಟ್ಕೊಳ್ಳಿ. ಮರ್ಯಾದೆ ಇದ್ದರೆ ಯಾರು ಇಲ್ಲಿ ರಾಜೀನಾಮೆ ಕೊಡಬೇಕು, ಯಾರಿಂದ ತಪ್ಪಾಗಿದೆ